ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಇದೇ ತಿಂಗಳು 7ನೇ ತಾರೀಕು ಒಂದು ಪ್ರಕರಣ ದಾಖಲಾಗುತ್ತೆ. ಅದೊಂದು ಮನುಷ್ಯ ಕಾಣೆ ಪ್ರಕರಣ, ಮಿಸ್ಸಿಂಗ್ ಕೇಸ್ ಅಂತ ಏನು ಹೇಳ್ತೀವಿ. ಅದು ಒಂದೇ ಪ್ರಕರಣದಲ್ಲಿ ಒಟ್ಟು 8 ಜನ ನಾಪತ್ತೆಯಾಗಿರುವಂಥದ್ದು ಕಂಡುಬರುತ್ತೆ. ಅದರಲ್ಲಿ ಅಣ್ಣ ತಮ್ಮಂದ್ರ ಹೆಂಡತಿಯರು ಇಬ್ಬರು ಮತ್ತು ಪ್ರತಿ ಹೆಣ್ಮಕ್ಳಿಗೆ 3 ಜನ ಮಕ್ಕಳು, ಒಟ್ಟು 6 ಜನ ಮಕ್ಕಳು ಮತ್ತು 2 ಹೆಂಗಸರು ನಾಪತ್ತೆಯಾಗಿದ್ದಾರೆ ಅಂತಂದು ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟ್ ಆದ ತಕ್ಷಣ ಅವ್ರನ್ನ ಹುಡುಕುವಂಥ ಪ್ರಯತ್ನ ನಮ್ಮ ವಿದ್ಯಾಗಿರಿ ಮತ್ತು ಧಾರವಾಡ ACP ಅವರ ನೇತೃತ್ವದಲ್ಲಿ ಅವರ ಸಂಪೂರ್ಣ ತಂಡ ಕಾರ್ಯೋನ್ಮುಖ ಆಗುತ್ತೆ. 6 ಜನ ಮಕ್ಕಳಿದ್ದರಿಂದ ಭಾಳ ಆತಂಕ ಉಂಟಾಗಿರುತ್ತೆ ಅಲ್ಲಿ. ಮತ್ತು ಸುತ್ತಮುತ್ತಲ ಏರಿಯಾದಲ್ಲಿ ಧಾರವಾಡದ ಭಾಗದಲ್ಲಿ ಮಕ್ಕಳು ನಾಪತ್ತೆಯಾಗಿದ್ದಾರೆ ಅನ್ನುವಂಥದ್ದು ಸ್ವಲ್ಪ ದೊಡ್ಡ ಸುದ್ದಿಯಾಗಿ ಆತಂಕ ನಿರ್ಮಾಣ ಆಗಿರುತ್ತೆ. ನಂತರದಲ್ಲಿ ನಿರಂತರವಾಗಿ ನಾವು ಪತ್ತೆ ಕಾರ್ಯ ಮುಂದುವರಿಸಿದಂಥ ಸಂದರ್ಭದಲ್ಲಿ ನಮಗೆ ಬೆಂಗಳೂರಲ್ಲಿ ಸ್ವಲ್ಪ ಲೀಡ್ ಸಿಗುತ್ತೆ. ಏನಂದರೆ ಬೆಂಗಳೂರು ಹೆಬ್ಬಾಳ ಭಾಗದ ಕೆಲ ಪ್ರದೇಶಗಳಲ್ಲಿ ಇವರು 8 ಜನ ಜೊತೆಗೆ ಮೂವ್ಮೆಂಟ್ ಆಗಿರುವಂಥದ್ದು ಕಂಡುಬರುತ್ತೆ. ಸೊ ಆ ಪ್ರಯತ್ನ ಮುಂದುವರೆದು ಮತ್ತು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಅಂತ ಸಿಕ್ಕ ಲೀಡ್ ಮೇಲೆ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಮತ್ತು ಇವನ್ ನಮ್ಮ ತಂಡ ಹೈದರಾಬಾದ್ ಮತ್ತು ಗೋವಾ, ಮಹಾರಾಷ್ಟ್ರ ಭಾಗಕ್ಕೂ ಕೂಡ ಕೆಲವು ಸಿಬ್ಬಂದಿಗಳನ್ನು ಕಳಿಸಿ ಹುಡುಕುವಂಥ ಕೆಲಸ ಮಾಡ್ತಾರೆ. ನಿನ್ನೆ ಒಂದು ಕರೆ ಬರುತ್ತೆ, ಈ ಕುಟುಂಬ ಸದಸ್ಯರಿಗೆ ಕರೆ ಬಂದುಬಿಟ್ಟು ಆ ಕರೆಯಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಹಣವನ್ನು ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಂದು ಡಿಮ್ಯಾಂಡ್ ಮಾಡ್ತಾರೆ. ಮಕ್ಕಳ ಬಗ್ಗೆ ಯಾವ ಕಾಳಜಿ ಇಲ್ಲ, ಮಕ್ಕಳನ್ನ ಎಲ್ಲಿ ಬೇಕೋ ಅಲ್ಲಿ ಬಿಟ್ಬಿಟ್ಟು ಯಾರಿಗಾದರೂ ಬೇಕಿದ್ದರೆ ಕೊಟ್ಬಿಟ್ಟು ನಾವು ನಂತರ ನಿಮ್ಗೆ ಯಾವತ್ತೂ ಸಿಗದಂಗೆ ಸಾಧ್ಯವಾದರೆ ನೇಪಾಳದ ಕಡೆ ಹೋಗ್ಬಿಡ್ತೀವಿ ಅಂತೆಲ್ಲ ಬೆದರಿಕೆ ಹಾಕ್ತಾರೆ. ಯಾರು ಈ 2 ಗಂಡಸರೇನಿದ್ದಾರೆ ಅವರು, ಅವ್ರ ಜೊತೆ ಇದ್ದಂಥ ಈ ಮನೆ ಸೊಸೆಯಂದರು, ಬಟ್ ಈ 4 ಜನ ಮಾತಾಡ್ಬಿಟ್ಟು ಈ ಮಾತನ್ನು ಹೇಳ್ತಾರೆ. ಅದರಿಂದ ಆತಂಕ ಉಂಟಾಗಿ ಅವರು ಇವತ್ತು ಬೆಳಗ್ಗೆ ಬಂದು ಒಂದು ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್, ಅಂದರೆ ತಾಯಿ ಮತ್ತು ತಾಯಿಯ ಜೊತೆ ಇದ್ದಂಥ ಗಂಡಸು ಯಾರಿದ್ದಾನೆ ಆ 2 ತಾಯಂದರು ಮತ್ತು ಅವರು 2 ಜೊತೆ ಇದ್ದಂಥ 2 ಗಂಡಸರು ಸೇರಿ ನಮ್ಮ 6 ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಮತ್ತು ಹಣ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತಂದು ಅವರು ಒಂದು ಫಿರ್ಯಾದನ್ನು ಇವತ್ತು ಬೆಳಗ್ಗೆ ಕೊಡ್ತಾರೆ. ಈ ಮಧ್ಯ ನಮ್ಮ ತಂಡ ಏನು ಬೆಂಗಳೂರಲ್ಲಿ ಇತ್ತು, ಆ ತಂಡ ಈ 8 ಜನರನ್ನು ವಶಪಡಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ. ಮತ್ತು ಆ 8 ಜನರ ಜೊತೆ ಯಾರಿಬ್ಬರು ಗಂಡು ಮಕ್ಕಳಿದ್ರು ಅವ್ರನ್ನೂ ಕೂಡ ವಶಕ್ಕೆ ತೊಗೊಂಡು ಠಾಣೆಗೆ ತೊಗೊಂಡ್ಬರ್ತಾರೆ. ಠಾಣೆಗೆ ತಂದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಈ 2 ಹೆಣ್ಮಕ್ಳೇನಿದ್ದಾರೆ ಇವರಿಗೆ ಭಾಳಷ್ಟು ವರ್ಷಗಳಿಂದ ಈ 2 ಪ್ರಕರಣದ ಇತರೆ ಆರೋಪಿಗಳೇನಿದ್ದಾರೆ ಅವರ ಹೆಸರುಗಳು ಮುತ್ತುರಾಜ್, ಇವನು ಮೂಲತಃ ಶಿಕಾರಿಪುರದವನು, ಮತ್ತು ಇನ್ನೊಬ್ಬ ಸುನಿಲ್ ಅಂತ, ಇವನು ಧಾರವಾಡ ಮೂಲದವನು. ಇವರಿಬ್ಬರ ಜೊತೆ ಪ್ರಿಯಾಂಕಾ ಮತ್ತು ರೇಷ್ಮಾ ಲಿಯಾಸ್ ರಶ್ಮಿ ಅವರಿಗೆ ಸಂಪರ್ಕ ಇರುವಂಥದ್ದು, ಭಾಳಷ್ಟು ವರ್ಷಗಳಿಂದ ಪರಿಚಯ ಇರುವಂಥದ್ದು. ಮತ್ತು ಇದರಲ್ಲಿ ಒಬ್ಬ ಹೆಣ್ಮಗಳು ಗಂಡ ತೀರ್ಕೊಂಡಿರ್ತಾನೆ, ಸೊ ಆಕೆಗೆ ಅವನ ಜೊತೆ ಸಂಬಂಧ ಇರುವಂಥದ್ದು. ಮತ್ತು ಇನ್ನೊಂದು ಹುಡುಗಿ ಕೂಡ ಹಳೆ ಪ್ರಿಯಕರ ಇವನು, ಅಂದರೆ ಭಾಳಷ್ಟು ವರ್ಷಗಳಿಂದ ಒಬ್ರಿಗೊಬ್ರು ಪ್ರೀತಿಸಿರ್ತಾರೆ, ಮದುವೆ ಆಗೋಕ್ಕಾಗಿರಲ್ಲ, ಬೇರೆ ಮದುವೆ ಆಗ್ಬಿಟ್ಟು ಇವಳು 3 ಜನ ಮಕ್ಕಳಿರ್ತಾರೆ. ಸೊ ಈ ಒಂದು ಹಳೆಯ ಪರಿಚಯ ಮತ್ತು ಸ್ನೇಹದ ಹಿನ್ನೆಲೆಯಲ್ಲಿ ಅವರಿಗೆ ಸಂಬಂಧ ಇದ್ದದ್ರ ಹಿನ್ನೆಲೆಯಲ್ಲಿ ಅವರು ಭಾಳಷ್ಟು ಬಾರಿ ಥ್ರೆಟನ್ ಮಾಡಿರ್ತಾರೆ, ಈ ಡೈವರ್ಸ್ ಕೊಟ್ಬಿಡಿ, ಯಾರಿಗೊಬ್ಬನಿಗೆ ಗಂಡ ಬದುಕಿದ್ದಾನೆ ಅವ್ನು ಡೈವರ್ಸ್ ಕೊಡಿಸುವಂತ ಎಲ್ಲ ಡಿಮ್ಯಾಂಡ್ ಮಾಡಿರ್ತಾರೆ. ಇನ್ನೊಬ್ಳು ಏನಿದ್ದಾರೆ ಅವ್ರಿಗೆ ಮಕ್ಕಳು ನೀವು ಇಟ್ಕೊಳ್ಳಿ, ನಮಗೆ ಇವಳನ್ನ ಕಳಿಸ್ಕೊಡಿ, ಏನು ಕಿರಿಕಿರಿ ಮಾಡ್ದಂಗೆ ಅಂತಲೂ ಡಿಮ್ಯಾಂಡ್ ಮಾಡಿರ್ತಾರೆ. ಅದು ಯಾವುದೂ ಆಗಿರಲ್ಲ. ಅದೆಲ್ಲದರ ಹಿನ್ನೆಲೆಯಲ್ಲಿ ಇವರು ಮಕ್ಕಳನ್ನು ಕರ್ಕೊಂಡು ತಮ್ಮ ಯಾರು ಪುರುಷ ಮಿತ್ರರಿದ್ದಾರೆ ಅವ್ರ ಜೊತೆ ಮನೆ ಬಿಟ್ಟು ಹೋಗಿರುವಂಥದ್ದು. ಮತ್ತು ನಿನ್ನೆ ಮಕ್ಕಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಮತ್ತು ಹಣ ಕೊಡಲಿಲ್ಲ ಅಂದರೆ ಮಕ್ಕಳನ್ನ ಎಲ್ಲಿ ಬೇಕೋ ಅಲ್ಲಿ ಬಿಟ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಬೆದರಿಕೆ ಹಾಕಿದ ಹಿನ್ನೆಲೆಯಲ್ಲಿ ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಆ ಒಂದು ಪ್ರಕರಣದ ಅಡಿಯಲ್ಲಿ ಒಟ್ಟು 4 ಜನರನ್ನು ಅರೆಸ್ಟ್ ಮಾಡಿದ್ದೀವಿ.